ಪ್ರೊಡಕ್ಷನ್ ಟೀಮ್ನ ಮೂಲಕ ಅಲ್ಲಿಯ ನಿರ್ಮಾಪಕರುಗಳು ಒಂದು ಅದ್ಭುತವಾದಂಥ ಚಿತ್ರವನ್ನು ಮಾಡಲು ಹೊರಟಿದ್ದಾರೆ. ಅವರು ಮಾಡಿರ್ತಕ್ಕಂಥ ಕೆಲವು ತುಣುಕುಗಳನ್ನು ನಾನು ನಿರ್ದೇಶಕ ಶಿವಕುಮಾರ್ ಅವರ ಒಂದು ಮೊಬೈಲಲ್ಲಿ ನೋಡಿದೆ. ಅದು ಅವರು ಯಾರು ಮಾಡ್ಕೊಡ್ತಾರೋ ಗೊತ್ತಿಲ್ಲ, ರಿಹರ್ಸಲ್ ಅಂತ ಅಂದ್ಕೊಳ್ಳೋಣ. ಅದು ಆ ತುಣುಕುಗಳನ್ನು ನೋಡಿದಾಗಲೇ ಒಂದು ಚಿತ್ರವನ್ನು ನೋಡಿದಂಥ ಭಾಸ ಆಯಿತು ನನಗೆ. ಅವರು ಬಹಳ ಹಲವಾರು ದೊಡ್ಡ ದೊಡ್ಡ ನಿರ್ದೇಶಕರ ಹತ್ರ ಕೆಲಸ ಮಾಡಿಕೊಂಡು ಈಗ ಮೊಟ್ಟ ಮೊದಲ ಬಾರಿಯಾಗಿ ಇಂಡಿಪೆಂಡೆಂಟಾಗಿ ನಿರ್ದೇಶನವನ್ನು ಮಾಡ್ತಾ ಇರ್ತಕ್ಕಂಥ ಚಿತ್ರ. ಈ ಚಿತ್ರದ ನಾಯಕ ಸಂತೋಷ್ ಹಾಗೂ ನಾಯಕಿ ರಿಯಾ ಭಾಸ್ಕರ್. ಹಲವು 10 ಚಿತ್ರಗಳು, ಪ್ರಾಯಶಃ ರಿಯಾ ಭಾಸ್ಕರ್ ಒಂದು 16-17 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಅವರು ಒಂಥರ ಈ ಅವರು ಓಪನಿಂಗಲ್ಲಿ ಅಮೂಲ್ಯ ಬಂದಾಗಿದ್ದರಲ್ಲ ಆ ಥರ ಇದ್ದಾರೆ ಅಂತ ನಾನು ಆ ತುಣುಕುಗಳನ್ನು ನೋಡಿದಾಗ ಅನ್ನಿಸ್ತು. ಅವ್ರಿಗೆ ಒಳ್ಳೆಯದಾಗಲಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಚಿತ್ರದಲ್ಲಿ ಭಾಳಷ್ಟು ನೋಟೆಡ್ ನಟರುಗಳು, ಅದು ಗಿಲ್ಲಿ ನಟ ಇರ್ಬೋದು, ಮತ್ತು ಜಗದೀಶ್ ಇರ್ಬೋದು, ಮತ್ತು ಇನ್ನೂ ಹಲವತ್ತು ಇವರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ. ಸೊ DOP ನಾಣಿ, ಹಾಗೆಯೇ ಕೆ ಕೃಷ್ಣಕುಮಾರ್ ಅವರು ಕೂಡ ಮ್ಯೂಸಿಕ್ ಮಾಡಿದ್ದಾರೆ. ಮ್ಯೂಸಿಕ್ ವಿಶಾಲ್ ಕೆ ಕೃಷ್ಣಕುಮಾರ್ ಅವ್ರ ಮಗ ಕೃಷ್ಣಕುಮಾರ್ ಅವ್ರ ಮಗ ನಾಣಿ ಅವರು ವರ್ಕ್ ಮಾಡಿದ್ದಾರೆ. ದೊಡ್ಡ ಕ್ಯಾಮ್ರಾಮನ್. ಅವರ ಮಗನೂ ಕೂಡ ಅದೇ ಹಾದಿನಲ್ಲಿ ನಡೀತಾ ಇದ್ದಾರೆ ಅಂದರೂ ಕೂಡ ತಪ್ಪಾಗಲಾರದು. ಇನ್ನು ಸಂಭಾಷಣೆ ಮತ್ತು ಸಹ ನಿರ್ದೇಶನ ನನ್ನ ಹಳೆಯ ಸ್ನೇಹಿತರು ಚಕ್ರಿ ಕಿರಿಸೇವೆ ಅವರು ಭಾಳಷ್ಟು ಚಿತ್ರಗಳಿಗೆ ಅಸೋಸಿಯೇಟ್ ಆಗಿ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದರು. ಇಂಥ ಒಂದು ನುರಿತ ತಂತ್ರಜ್ಞರೆಲ್ಲ ಸೇರಿಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಈ ಸರ್ವೆ ನಂಬರ್ 45. ಸೊ ಈ ಚಿತ್ರ ಆರಂಭದಲ್ಲೇ ಒಂದು ಅದ್ಭುತವಾಗಿ ವ್ಯವಸ್ಥೆ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ನಿರ್ಮಾಪಕರ ಸಂಘ ಓಪನ್ ಆಗಿ ಮೊಟ್ಟ ಮೊದಲನೆಯ ಚಿತ್ರದ ಪೋಸ್ಟರ್ ಬಿಡುಗಡೆಯಿಂದ ಈ ಕಚೇರಿನಲ್ಲಿ ನಮ್ಮ ಭಾಸ್ಕರ್ ಪೂಜಾರಿಯವರು ಮಾಡ್ತಾ ಇದ್ದಾರೆ. ಅವರ ಒಂದು ಚಂದನವನ ನ್ಯೂಸ್ ಇವತ್ತು ಕೂಡ ಅಂದರೆ ಆಲ್ರೆಡಿ ಇನಾಗ್ರೇಷನ್ ಆಗಿದೆ, ಇವತ್ತು ಅಪ್ಲೋಡ್ ಆಗ್ತಾ ಇದೆ ಅನ್ನೋದನ್ನು ಕೂಡ ಕೇಳ್ಪಟ್ಟೆ. ಎಲ್ಲವೂ ಮೊದಲನೇದು ಅನ್ನೋ ಒಂದು ಹೆಗ್ಗಳಿಕೆ ಏನಾದರೂ ಸಲ್ಲೋದಾದರೆ ಅದು ನಮ್ಮ ಭಾಸ್ಕರ್ ಪೂಜಾರಿಯವರು ಸಲ್ಲಬೇಕು. ಈ ಚಿತ್ರ ಯಶಸ್ಸು ಕಾಣಲಿ. ಎಲ್ಲ ದಯಮಾಡಿ ಎಲ್ಲರೂ ಕೂಡ ಬಂದು ಚಿತ್ರಮಂದಿರಗಳಲ್ಲೇ ಚಿತ್ರಗಳನ್ನು ನೋಡಿ ನಮ್ಮ ಚಿತ್ರದ ನಟ ನಟಿಯರನ್ನು, ತಾಂತ್ರಿಕ ವರ್ಗದವ್ರನ್ನ, ಕಾರ್ಮಿಕ ವರ್ಗದವ್ರನ್ನ ಎಲ್ಲರೂ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಆಲ್ ದಿ ಬೆಸ್ಟ್ ಟು ಸರ್ವೆ ನಂಬರ್